ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಗೂಗಲ್ ಅಕೌಂಟ್ನ ಪರ್ಮಿಷನ್ ಯಾವ್ಯಾವ ಆ್ಯಪ್ಗಳು ಯೂಸ್ ಮಾಡ್ತಾ ಇದ್ದಾವೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕೆಲವು ಸರಿ ಏನಾಗುತ್ತೆ ಅಂದರೆ ಕೆಲವು ಆ್ಯಪ್ಗಳಿಗೆ ನಾವು ಪರ್ಮಿಷನ್ನ ಕೊಟ್ಬಿಟ್ಟಿರ್ತೀವಿ ಮತ್ತು ಅವುಗಳನ್ನು ಯೂಸ್ ಮಾಡೋದೆಲ್ಲ ಡಿಲೀಟ್ ಮಾಡಿಬಿಟ್ಟಿರ್ತೀವಿ. ಆದರೆ ಆ ಆ್ಯಪ್ಗಳು ನಮ್ಮ ಒಂದು ಜಿಮೇಲ್ ಐ ಡಿ ಪರ್ಮಿಷನ್ ಯೂಸ್ ಮಾಡ್ತಾ ಇದ್ದೀವೋ ಇಲ್ವೋ, ಯಾವ್ಯಾವ ಐ ಡಿಲಿ ಇದೆ ನಮ್ಮ ಒಂದು ಲಾಗಿನ್ ಅಂತ ಚೆಕ್ ಮಾಡೋದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಲೇಸ್ಟೋರು ಅಥವಾ ಜಿಮೇಲನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ಇಲ್ಲಿ ಕಾರ್ನರ್ನಲ್ಲಿ ಮೇಲ್ಗಡೆ ನಿಮಗೆ ನಿಮ್ಮ ಒಂದು ಅಕೌಂಟ್ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವಿಲ್ಲಿ ಯಾವ ಒಂದು ನಿಮ್ಮ ಹತ್ರ ಮಲ್ಟಿಪಲ್ ಅಕೌಂಟ್ಸ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಕೌಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ, ಡೇಟಾ ಆ್ಯಂಡ್ ಪ್ರೈವೇಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ, ಕಂಟೆಂಟ್ ಸೇವ್ಡ್ ಫ್ರಮ್ ಗೂಗಲ್ ಸರ್ವಿಸ್, ಮತ್ತು ಅದರ ಕೆಳಗಡೆನೇ ನಿಮಗೆ ಒಂದು ಆಪ್ಷನ್ ಇದೆ, ನೀವು ನೋಡ್ಬೋದು, ಥರ್ಡ್ ಪಾರ್ಟಿ ಆ್ಯಪ್ಸ್ ಆ್ಯಂಡ್ ಸರ್ವಿಸಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಐ ಡಿ ಪರ್ಮಿಷನ್ ಯಾವ್ಯಾವ ಆ್ಯಪ್ಗಳು ಯೂಸ್ ಮಾಡ್ತಾ ಇದ್ದಾವೆ ಅಂತ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನಲ್ಲಿ ಒಂದು ಆ್ಯಪ್ ಯೂಸ್ ಮಾಡ್ತಾ ಇದೆ, ಅಂದರೆ ಈ ಒಂದು ಆ್ಯಪ್ಗೆ ನಾನು ಗೂಗಲ್ ಪರ್ಮಿಷನನ್ನು ಕೊಟ್ಟಿದ್ದೀನಿ. ಇದನ್ನು ರಿಮೂವ್ ಮಾಡಬೇಕಂತ ಆಗಿದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ, ಡಿಲೀಟ್ ಆಲ್ ಕನೆಕ್ಷನ್ಸ್ ದಟ್ ಯು ಹ್ಯಾವ್ ವಿತ್ ದಿ ಆ ಆ್ಯಪ್ ನೇಮ್ ಬರುತ್ತೆ. ಇದ್ರ ಮೇಲೆ ಕಂಟಿನ್ಯೂ ಆ್ಯರೋನ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಸಾರಿ ಕನ್ಫರ್ಮ್ ಕೇಳುತ್ತೆ. ನೀವು ಕನ್ಫರ್ಮ್ ಅಂತ ಕೊಟ್ಟರೆ ಆ ಒಂದು ಎಲ್ಲ ಏನು ಜಿಮೇಲ್ ಲಿಂಕ್ ಇರುತ್ತೋ ಅದು ಲಿಂಕ್ ಕಟ್ ಆಗಿಬಿಡುತ್ತೆ, ಎಲ್ಲ ಒಂದು ಕನೆಕ್ಷನ್ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ನೀವು ಮತ್ತೆ ಏನಾದರೂ ಆ ಆ್ಯಪ್ ಓಪನ್ ಮಾಡಿದ್ರೆ ಆ ಆ್ಯಪು ನಿಮಗೆ ಮತ್ತೆ ಜಿಮೇಲ್ ಪರ್ಮಿಷನ್ನ ಕೇಳುತ್ತೆ ಸ್ನೇಹಿತರೆ. ಅಥವಾ ಆ ಆ್ಯಪನ್ನು ಡಿಲೀಟ್ ಮಾಡಿದರೆ ನೀವು ಆ ಒಂದು ಆ್ಯಪ್ನಲ್ಲಿ ಲಾಗಿನ್ ಇರ್ತಕ್ಕಂಥ ಎಲ್ಲ ಡೇಟಾ ರಿಮೂವ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.